ಆತ ಬಾಡಿ ಬಿಲ್ಡಿಂಗ್ನಲ್ಲಿ ಜಿಲ್ಲೆಗೆ ಹೆಸರು ತಂದಿದ್ದ. ರಾಜ್ಯ ಹಾಗೂ ರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ನೂರಾರು ಪ್ರಶಸ್ತಿ ಕೂಡ ಗೆದ್ದಿದ್ದ. ಇನ್ನೇನು ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ತಯಾರಾಗ್ತಾ ಇದ್ದ. ಆದರೆ ಅಷ್ಟರಲ್ಲೇ ವಿಧಿಯಾಟ ಆತನ ಬಾಳನ್ನೇ ಕಸಿದುಕೊಂಡಿದೆ. ಗಟ್ಟಿಮುಟ್ಟಾಗಿದ್ದಂತಹ ಯುವಕನ ಹೃದಯವೇ ನಿಂತು ಹೋಗಿದೆ. ಅಜಾನುಬಾಹು ಉಕ್ಕಿನಂತಹ ಕಟ್ಟುಮಸ್ತಾದ ದೇಹ, ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನ ಗೆದ್ದು ಸಾಧನೆ ಮಾಡಿದ್ದ ನೂರಾರು ಯುವಕರಿಗೆ ಸ್ಫೂರ್ತಿಯಾಗಿದ್ದ ಇದೇ ಗಂಡುಗಲಿ ಯುವಕ ಈಗ ಜಸ್ಟ್ 26 ವರ್ಷಕ್ಕೆ ಹಠಾತ್ ಸಾವಿನ ಮನೆ ಸೇರಿದ್ದಾನೆ. ಹೃದಯಾಘಾತಕ್ಕೆ 26 ವರ್ಷದ ಬಾಡಿ ಬಿಲ್ಡರ್ ಸಾವು. ಸ್ನೇಹಿತರ ಬಳಗಕ್ಕೆ ಆಘಾತ, ಕುಟುಂಬದವರ ಆಕ್ರಂದನ. ಇತ್ತೀಚಿನ ದಿನಗಳ Hotel Management with AI. Join IIHM, International Institute of Hotel Management. ಗಳಲ್ಲಿ ಗಟ್ಟಿಮುಟ್ಟಾದ ಯುವಕರೇ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದು ಈಗ ಮತ್ತೊಬ್ಬ ಉಸಿರು ಚೆಲ್ಲಿದ್ದಾನೆ. ದಾವಣಗೆರೆಯ ಕೆಟಿಜೆ ನಗರದ ನಿವಾಸಿ ಬಾಡಿ ಬಿಲ್ಡರ್ ಆಗಿದ್ದ 26 ವರ್ಷದ ಸುಶೀಲ್ ಕುಮಾರ್ ನಿನ್ನೆ ವರ್ಕೌಟ್ ಮಾಡಲು ಜಿಮ್ಗೆ ತೆರಳುತ್ತಾ ಇದ್ದ ವೇಳೆ ಮನೆ ಮುಂದೆನೆ ಹೃದಯಾಘಾತ ಸಂಭವಿಸಿ ಕುಸಿದು ಬಿದ್ದಿದ್ದಾನೆ. ಆಟೋದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಆಟೋದಾಗ ಎತ್ತಕ್ಕೂ ಆಗಿಲ್ಲ. ಆಮೇಲೆ ರೋಡ್ನಾಗಿರೋ ಜನನೆಲ್ಲ ಸೇರಿಸಿ ಎತ್ತಾಕೊಂಡು ತೊಗೊಂಡೋಗ್ಯಾರ. ನಾನು ಆಸ್ಪತ್ರೆಗೆ ಹೋದೆ, ಅಷ್ಟೊತ್ತಿಗೆ ಹೋಗಿತ್ತು ಅಂಬುಲೆನ್ಸ್. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದ ಸುಶೀಲ್ ಕುಮಾರ್ಗೆ ಯಾವುದೇ ಕೆಟ್ಟ ಅಭ್ಯಾಸಗಳಿರಲಿಲ್ಲ. ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇತ್ತು. ಉತ್ತಮ ಜೀವನ ಶೈಲಿ ಇತ್ತು. ಜಿಮ್ನಲ್ಲಿ ಯುವಕರಿಗೆ ಟ್ರೈನಿಂಗ್ ಕೂಡ ನೀಡ್ತಾ ಇದ್ದ. ದೇಹದಾಡಿಯ ಸ್ಪರ್ಧೆಯಲ್ಲಿ ಲೆಕ್ಕವಿಲ್ಲದಷ್ಟು ರಾಜ್ಯ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದಿದ್ದಾನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸ್ಪರ್ಧಿಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದ. ಆದ್ರೆ ವಿಧಿಯಾಟ ಇದ್ದಕ್ಕಿದ್ದಂತೆ ಬಾರದ ಲೋಕಕ್ಕೆ ಕರೆದೊಯ್ದಿದೆ. ಈತನ ತಾಯಿ ಜಿಲ್ಲಾಸ್ಪತ್ರೆಯಲ್ಲಿ ನೌಕರರಾಗಿದ್ದು ಮಗನ ಸಾವಿನಿಂದ ಕುಸಿದು ಹೋಗಿದ್ದಾರೆ. ಮಗನು ಕೂಡ ನನ್ನ ಮಗ ತಿಂದೆವು. ನನ್ನ ಮಗ ಅಷ್ಟ ತಲೆ ತಿರುಗ್ತೈತೆ ಅಂತ ಎಷ್ಟ ನನ್ನ ಮಗ ಬಟ್ಟೆ ಹಾಕೊಂಡು ಎಲ್ಲ ರೆಡಿ ಆಗಿದ್ದಿಷ್ಟ. ಎಲ್ಲ ರೆಡಿ ಆಗೋದ್ರಾಗ ತಲೆ ತಿರುಗ್ತೈತೆ ಅಂದಿಷ್ಟ ನನ್ನ ಮಗ. ಮತ್ತೇನಿಲ್ಲಪ್ಪ ನನ್ನ ಮಗ. ಇಲ್ಲ ತಲೆ ತಿರ್ತೈತೆ ಅಂತ ಹೇಳಕ್ ಖುಷಿಗೆ ಪಕ್ಕದ ಮನೆ ಆಟದ ನನ್ನ ಕರ್ಕೊಂಡು ಕೆಸಿಂದ ಹೋಗ್ಬೇಕಂದ್ರೆ ನನ್ನ ಮಗನ ಕೈ ಕಾಲಿದ್ದಾತು. ಸುಶೀಲ್ ಕುಮಾರ್ ಅಕಾಲಿಕ ಸಾವು ಸ್ನೇಹಿತರಿಗೂ ಆಘಾತ ತಂದಿದೆ. ಎಲ್ಲ ಕಡೆಗೆ ಮೆಡಲ್ ಮಾಡ್ಕೊಂಡ್ ಬಂದ ಅವನು ಅಂತ ಹುಡುಗಲ್ಲ. ಈಗ ಒಂದೇ ಜಿಮ್ ಅಂತೆಲ್ಲ, ದಾವಣಗೆರೆಯಲ್ಲಿ ಎಷ್ಟು ಜಿಮ್ ಐತಲ್ಲ ಎಲ್ಲ ಜಿಮ್ಮಲ್ಲೂ ಅವನ ಹೆಸರು ಐತೆ. ಏನೋ ಒಂದು ವಿಧಿ ಆಟ ಅದು. ದಾವಣಗೆರೆಯ ಜಗಳೂರಿನಲ್ಲಿ ಇತ್ತೀಚೆಗಷ್ಟೇ 9 ವರ್ಷದ ಬಾಲಕ ಶಾಲೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದ. ಈಗ 26 ವರ್ಷದ ಬಾಡಿ ಬಿಲ್ಡರ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ದೇಹದಾಢ್ಯಕ್ಕಾಗಿ ಅಗತ್ಯಕ್ಕಿಂತ ಹೆಚ್ಚು ವರ್ಕೌಟ್ ಮಾಡಿದ್ದೇ ಸಾವಿಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆಯೂ ಮೂಡಿದೆ. ಬಸವರಾಜ ದೊಡ್ಮನಿ, TV9 ದಾವಣಗೆರೆ.